ನಮಸ್ತೆ, ನಾನು ಮಧುಗಿರಿ ಮೋದಿ. ಏನು ರಾಜ್ಯದಲ್ಲಿ ಹಿಂದೂ ಬಾಂಧವರಿದ್ದೀರಾ? ನೀವೆಲ್ಲರೂ ಮೂಕರಾಗಿ ಕೂತಿದ್ದೀರಾ, ನನಗೆ ಅರ್ಥವಾಗ್ತಾ ಇಲ್ಲ. ಕಾನೂನು ಎಂಬುದು ಕೇವಲ ಹಿಂದೂಗಳಿಗೆ ಅನ್ವಯವಾಗುತ್ತಾ? ನಮ್ಮ ಹಬ್ಬ ಹರಿದಿನಗಳಲ್ಲಿ ಗಣೇಶನ ಹಬ್ಬ ಆಗಿರ್ಬೋದು, ಇನ್ನೊಂದು ಹಬ್ಬ ಆಗಿರ್ಬೋದು, ಒಂದು ಮೆರವಣಿಗೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಅಧಿಕೃತವಾಗಿ ಹಣ ಕಟ್ಟಿ ನಾವು ಇದನ್ನು ಪರ್ಮಿಷನ್ ತರಬೇಕು. ಆದರೆ ಮುಸ್ಲಿಮ್ನವರು ನಮಾಜ್ ಮಾಡಬೇಕಾದ್ರೆ ರಂಜಾನ್ ಹಬ್ಬದಲ್ಲಿ ರೋಡ್ ತುಂಬ ಮಾಡ್ತಾರೆ. ಅವರು ತೊಗೊಳ್ತಾರ ಸ್ವಾಮಿ ಪರ್ಮಿಷನ್ನ? ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕಾದ್ರೆ ಮೈಕ್ ಹಾಕ್ಕೊಳ್ತಾರೆ, ಕೂಗ್ತಾರೆ. ಅಲ್ಲಿ ಪಕ್ಕದಲ್ಲಿ ಎಳೆ ಮಕ್ಕಳಿರ್ತವೆ, ಗರ್ಭವತಿಯರಿರ್ತಾರೆ, ವಯಸ್ಸಾದ ವೃದ್ಧರಿರ್ತಾರೆ, ಅಲ್ಲಿಂದ ಹಾರ್ಟ್ ಪೇಷಂಟ್ಗಳಿರ್ತಾರೆ. ಅವ್ರಿಗ್ಯಾರಿಗೂ ಅನ್ವಯಿಸಲ್ವ ಸ್ವಾಮಿ? ಅವ್ರಿಗ್ಯಾರಿಗೂ ತೊಂದರೆ ಆಗಲ್ವ ಇದರಿಂದ ಅಲ್ಲ ಕೂಗೋದ್ರಿಂದ? ಅವರಿಗೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ. ಅವರಿಗೆ ಒಂದು ದೇವಸ್ಥಾನಕ್ಕೆ 4 ಮನೆ ಇದೆ, 2 ಮನೆ ಇದ್ದರೆ ಒಂದು ಮಸೀದಿ ಕಟ್ಟಲಿಕ್ಕೆ ಪರ್ಮಿಷನ್ ಬೇಕಿಲ್ಲ. ಅದೇ ನಾವು ಒಂದು ನಮ್ಮ ಜಾಗದಲ್ಲಿ ಒಂದು ಹಿಂದೂ ದೇವಾಲಯ ಕಟ್ಟಬೇಕಾದ್ರೆ ಪರ್ಮಿಷನ್ ಬೇಕು ಅಂತೀರಾ? ಏನು ಸರ್ಕಾರ, ಇದು ಸರ್ಕಾರ ಧೋರಣೆ, ಏನು ನೀತಿ ಇದೆ, ಏನು ನಿಯಮ ಇದೆ, ಯಾರು ಕೇಳ್ತಾ ಇಲ್ಲ. ಯಾಕೆ? ನಾವೆಲ್ಲ ಮೌನವಾಗಿರೋದ್ರಿಂದಲೇ ಸರ್ಕಾರ ಷಂಡತನ ಮಾಡ್ತಾ ಇದೆ. ಕಾನೂನುಗಳು ಎಲ್ಲರಿಗೂ ಸಮಾನವಾಗಿದೆ. ನಾವು ಕೇಳ್ತಾ ಇಲ್ಲ, ಅವರು ಬಳಸ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ನೀವು ಹ್ಯಾಕೆ ಪರ್ಮಿಷನ್ಗೆ ಹೋಗ್ತೀರಾ? ಯಾರು ಪರ್ಮಿಷನ್ಗೆ ಹೋಗಬೇಡಿ. ನಿಮ್ಮೂರಲ್ಲಿ ನೀವು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ, ಗ್ರ್ಯಾಂಡಾಗಿ ಇದನ್ನು ಮಾಡಿ, ನೀವು ಕಾನೂನು ಉಲ್ಲಂಘನೆ ಮಾಡಿ ನೋಡೋಣ ಯಾರು ಬರ್ತಾರೆ ಅಂತೇಳಿ. ಯಾಕೆಂದ್ರೆ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ದೇಶದಲ್ಲಿ ಇಲ್ಲ ಸ್ವಾಮಿ. ದೇಶದಲ್ಲಿರೋದು ಎಲ್ಲರಿಗೂ ಸಾರ್ವಜನಿಕವಾಗಿ ಒಂದೇ ಕಾನೂನು. ಎಲ್ಲರೂ ಒಂದೇ ಕಾನೂನು ಪಾಲನೆ ಮಾಡಬೇಕು. ಅವ್ರು ಪಾಲನೆ ಮಾಡಲ್ಲ, ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಳಲ್ಲ. ನಾವು ಪಾಲನೆ ಮಾಡಿದರೆ ನಮ್ಮ ಮೇಲೆ ತೊಗೊಳ್ತಾರೆ. ಇದು ಯಾವ ಷಡ್ಡೆ ಅಂತ ಸ್ವಾಮಿ? ಇದು ಕೇಳಿದರೆ ನಾವು ತಪ್ಪು, ನಮ್ಮನ್ನು ಕಾನೂನು ಉಲ್ಲಂಘನೆ ಮಾಡಿದರಂತ ಒಳಗಾಗ್ತಿದೆ. ಇದು ಸರ್ಕಾರದ ಧೋರಣೆಗಳು. ಯಾಕೆ? ನಮಗೆ ಭಯ ಇಲ್ಲ, ಸತ್ಯ ತಿಳ್ಕೊಳ್ಳಿ. ನಾವು ವಿದ್ಯಾವಂತರು, ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದೀವಿ. ನಾವು ಯಾವ ರಾಜಕಾರಣಿಗಳ ಯಾವ ಕಾನೂನು ನೋಡಿ, ನಾವು ಕಾನೂನು ಉಲ್ಲಂಘನೆ ಮಾಡಲ್ಲ, ಕಾನೂನು ಮೀರಲ್ಲ. ಆದರೆ ನಮ್ಮ ಧರ್ಮದ ವಿಷಯಕ್ಕೆ ಬಂದಾಗ ಅನ್ಯ ಧರ್ಮೀಯರಿಗೊಂದು ಕಾನೂನು, ನಮಗೊಂದು ಕಾನೂನು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಬೆಣ್ಣೆ ಮಾಡೋಕ್ಕೆ ಬಂದರೆ ನಾವು ಸಹಿಸಲ್ಲ. ಅರ್ಥಾಯ್ತಾ? ರಾಜಕಾರಣಿ ಷಡ್ಯಂತ್ರಕ್ಕೆ ನಾವು ಹೆದರಲ್ಲ ಸ್ವಾಮಿ. ಕಾಂಗ್ರೆಸ್ನವರು, JDSನವರು ನೀವು ಕೋಮುವಾದಿಗಳು ಅಂತ ನಮ್ಮನ್ನು BJP ಅವ್ರನ್ನ ನೀವು ತೆಗಳ್ತೀರಲ್ವಾ? ನಿಮಗೆ ದೇಶದ ಬಗ್ಗೆ ಗೌರವ ಇಲ್ವಾ? ಯಾವನಾದರೂ ನೀವು ಜಾತ್ಯತೀತರು ಅಂತ ಹೇಳ್ತೀರಾ, ಮುಸ್ಲಿಮ್ನ ಹೋಲೈಕೆ ಮಾಡ್ಕೊಳ್ತಾ ಇದ್ದೀರಾ, ಟೋಪಿ ಹಾಕ್ಕೊಂಡು ಅವರಲ್ಲಿ ನಮಾಜ್ ಮಾಡೋಕ್ಕೆ ಹೋಗ್ತೀರಾ, ಅವ್ರ ಹಬ್ಬ ಅಭಿವೃದ್ಧಿಯಿಂದಲೇ ಹೋಗ್ತಾ ಇದ್ದೀರಾ. ಯಾರಾದರೂ ಒಬ್ಬ ಮುಸ್ಲಿಮನ್ನ ನಮ್ಮ ಹಬ್ಬಗಳಲ್ಲಿ ಹಣೆಗೆ ತಿಲಕ ಇಟ್ಕೊಂಡು ನಮ್ಮ ಜೊತೆ ಕರ್ಕೊಂಡು ಬರೋ ಯೋಗ್ಯತೆ ಇದೆಯಾ ನಿಮಗೆ? ಜಮ್ಮು ಕಾಶ್ಮೀರದಲ್ಲಿ ಕಲ್ಲೊಡಿತಾ ಇದ್ದಾರೆ ಮುಸ್ಲಿಮ್ನವರು ನಮ್ಮ ಸೇನೆಯ ಮೇಲೆ. ಯಾವನಾದರೂ ಮುಸ್ಲಿಂ, ನಿಮ್ಮ ಪಕ್ಷದಲ್ಲಿರೋಂಥ ಮುಸ್ಲಿಂ ಒಬ್ಬ ಅದನ್ನು ವಿರೋಧ ಮಾಡ್ತಾ ಇದ್ದಾನ? ಯಾಕೆ? ನೀವು 60 ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ನ ಸರ್ಕಾರ ಏನಿದೆ, ನಿಮ್ಮ ಮಕ್ಕೆ ಇವತ್ತು ದೇಶದ ಮೇಲೆ ಅವಹೇಳನ ಆಗ್ತಿದೆ, ದೇಶದ ಸೈನಿಕರ ಮೇಲೆ ಕಲ್ಲೊಡಿತಾ ಇದ್ದಾರೆ. ಅದನ್ನು ವಿರೋಧ ಮಾಡೋ ಒಂದು ಶಕ್ತಿ ನಿಮಗಿಲ್ವಾ? ನಿಮಗೆ ರಾಜಕೀಯ ಬೇಕಾ? ವಿರೋಧ ಪಕ್ಷದ ಜವಾಬ್ದಾರಿ ಗೊತ್ತಿದೆಯಾ ನಿಮಗೆ? ಯುವಕರೇ ಎದ್ದೇಳಿ. ಇವ್ರನ್ನ ಯಾವ ರೀತಿ ಹೊಡಿಬೇಕು ಅಂದರೆ, ಶಾಲಲ್ಲಿ ಚಪ್ಪಲಿ ಕಂಡು ಹೊಡಿಯೋದಕ್ಕಿಂತ ಎದ್ರಲ್ಲಿ ಚಪ್ಪಲಿ ಕಂಡು ಹೊಡಿಬೇಕು. ಮುಂದಿನ ದಿನ ಓಟ್ ಕೇಳಕ್ಕೆ ಬಂದಾಗ ಕಾಂಗ್ರೆಸ್ ಮತ್ತು JDSನವ್ರನ್ನ ಇವರು ಜಾತ್ಯತೀತರ ಹೆಸರು ಹೇಳ್ಕೊಂಡು ದೇಶನ ಹಿಬ್ಬಾಗ ಮಾಡ್ತಾ ಇದ್ದಾರೆ, ಧರ್ಮನ ಹೊಡಿತಾ ಇದ್ದಾರೆ, ನಮ್ಮ ಧರ್ಮನ ದೂರ ಅವಹೇಳನ ಮಾಡ್ತಾ ಇದ್ದಾರೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಕಲ್ಲೊಡಿಯಂಥ ಸೈನಿಕರ ಮೇಲೆ ಕಲ್ಲೊಡಿಯಂಥ ಮುಸ್ಲಿಂ ಮೇಲೆ ಯಾವನಾದರೂ ಮುಸ್ಲಿಂ ನಾಯಕ ಖಂಡನೆ ಮಾಡಿದಾನ? ಮಾಡಲ್ಲ. ವಿರೋಧ ಪಕ್ಷ 60 ವರ್ಷ ಆಳ್ವಿಕೆ ಮಾಡಿದಂಥ ರಾಷ್ಟ್ರದಲ್ಲಿ ವಿರೋಧ ಪಕ್ಷ ಏನಿದೆ ಕಾಂಗ್ರೆಸ್ಸು, ಈ ಒಂದು ನಿಟ್ಟಿನಲ್ಲಿ ಈ ವಿಷಯವಾಗಿ ಗಂಭೀರವಾದ ಚರ್ಚೆ ಮಾಡ್ತಾ ಇದೆಯಾ? ಧರಣಿ ಮಾಡ್ತಾ ಇದೆಯಾ? ಏನು ಬಹುಮಾನ ವಾಪಸಾತಿ ಮಾಡಿದಂಥ ಬುದ್ಧಿಜೀವಿಗಳು ಈಗ ಬಹುಮಾನ ವಾಪಸ್ ಕೊಡ್ತಾ ಇದ್ದಾರೆ. ಕಲ್ಲೊಡಿಬೇಡಿ ನೀವು ನಮ್ಮ ಸೈನ್ಯದ ಮೇಲೆ, ಸೈನ್ಯಕ್ಕೆ ಗೌರವ ಕೊಡಿ ಅಂತ ವಾಪಸ್ ಕೊಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಯಾಕೆ ಸ್ವಾಮಿ ಷಡ್ಯಂತ್ರ ಇದು? ನೀವು ಭಾರತೀಯರಲ್ವಾ? ನಿಮಗೆ ಹಿಂದೂ ರಕ್ತ ನಿಮ್ಮ ದೇಹದಲ್ಲಿ ಇಲ್ವಾ? ಇದು ಹಿಂದೂಸ್ತಾನ ಅಲ್ವಾ? ನೀವೇನಾದರೂ ಮೂಲತಃ ಪಾಕಿಸ್ತಾನದಿಂದ ಇಲ್ಲಿ ಬಂದು ನೆಲೆಸಿದ್ದೀರಾ? ನೀವೆಲ್ಲರೂ ಹಿಂದೂಗಳೇ. ಕ್ರಿಶ್ಚಿಯನ್ ಯಾವುದು ಕಾಂಗ್ರೆಸ್ಸಲ್ಲಿರ್ಬೋದು, JDSಲ್ಲಿರ್ಬೋದು, ಬೇರೆ ಯಾವುದೇ ಪಕ್ಷದಲ್ಲಿರ್ಬೋದು, ಎಲ್ಲರೂ ಹಿಂದೂಗಳೇ ತಿಳ್ಕೊಳ್ಳಿ. ಮುಸಲ್ಮಾನರು ಸಮೇತ ಏನು ಈ ಧೋರಣೆ ಇದೆ, ಸೈನ್ಯದ ಮೇಲೆ ಕಲ್ಲೊಡಿತಾ ಇರೋದಾಗಿರ್ಬೋದು, OIC ಹೇಳೋ ಒಂದು ಹೇಳಿಕೆ ಆಗಿರ್ಬೋದು, ಮುಸ್ಲಿಮ್ಸ್ ಎಲ್ಲ ಸೇರಿ ಪಾಕಿಸ್ತಾನಕ್ಕೆ ಸೇರಿಕೊಂಡು ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರಲ್ವಾ, ಅವನ ಮೇಲೆ ಹೋರಾಡಿ. ನೀವು ಯಾರಾದರೂ ತುಟಿ ಪಿಟಿಕನ್ನಲ್ಲ ಸ್ವಾಮಿ ನೀವು. ಅದೇ ನಾವು ಯಾರಾದರೂ ಎತ್ತಿದ್ರೆ ಕೋಮುವಾದಿ ಅಂತ ನಮ್ಮನ್ನು ಹೇಳ್ತೀರಾ? ನಿಮ್ಮ ಮಕ್ಕಕ್ಕೆ
ನಿಮಗೆ ಏನರಲ್ಲಿ ಮಂಗಳಾರತಿ ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ಮಂಥ ಜಾತ್ಯತೀತರ ಡೋಂಗಿ ನಾಯಕರಿಗೆ. ಕೇವಲ ಮಮತಾ ಬ್ಯಾಂಕಿಗೋಸ್ಕರ ಓಲೈಕೆ ಮಾಡೋ ನಾಮರ್ದರೆ ಮೊದಲು ನಮ್ಮ ದೇಶ ರಕ್ಷಣೆ ಆಗಬೇಕು, ನಮ್ಮ ಧರ್ಮ ರಕ್ಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಮುಂದಿನ ದಿನ ನಿಮಗೆ ಜನ ಓಟ್ ಕೊಡ್ತಾರೆ, ಇಲ್ಲ ಚಪ್ಪಲಿ ತಗೊಂಡು ಮಂಗಳಾರತಿ ಮಾಡ್ತಾರೆ, ಅದು ಸತ್ಯ. ದೇಶ ದೇಶ ಅಂತೇಳಿ ಸಾವಿರಾರು ಲಕ್ಷಾಂತರ ವೀರ ಸೈನಿಕರು ಸತ್ತೋದ್ರು. ಸ್ವತಂತ್ರ ಪೂರ್ವದ ಲಕ್ಷಾಂತರ ಜನ ಹಿಂದೂ ಬಾಂಧವರು ಪ್ರಾಣಾರ್ಪಣೆ ಮಾಡಿಕೊಂಡ್ರು. ಯಾವ ಕೆಲಸಕ್ಕೆ ಅಂದ್ಕೊಂಡಿದ್ರ? ನಮ್ಮ ದೇಶ ನಮ್ಮ ಧರ್ಮ ರಕ್ಷಣೆಗೋಸ್ಕರ ಸ್ವಾಮಿ. ಗಜ್ನಿ ಮೊಹಮ್ಮದ್ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು, 18 ಬಾರಿ ನಮ್ಮ ದೇಶದ ಮೇಲೆ ದಂಡಯಾತ್ರೆ ಮಾಡಿದರು. ನಮ್ಮ ಒಂದು ಕೂದಲೆಳೆನೂ ಅಳ್ಳಾಡ್ಸೋಕ್ಕಾಗಿಲ್ಲ. ನಾವು ಇವತ್ತಿಗೂ ಮದಕರಿ ವಂಶಸ್ಥರಂತ ಏನು ಹೇಳ್ತೀವಿ, ಮದಕರಿ ಅಂತ ಏನು ಹೇಳ್ತೀವಿ, ವೀರ ಮದಕರಿ ಅಂತೀವಿ. ಅಲ್ಲಿಂದ ದೊಡ್ಡ ದೊಡ್ಡ ಸೇನಾನಿಗಳು ರಾಜರು ಏನಿದ್ರು, ಶಿವಾಜಿ ಮಹಾರಾಜ ಅಖಂಡ ಭಾರತ ನಿರ್ಮಿಸಿದಂತಹ ಒಬ್ಬ ಶಿವಾಜಿ ಮಹಾರಾಜು, ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ 39 ವರ್ಷದಲ್ಲಿ ಮೃತರಾದಂಥ ನಮ್ಮ ದೈವ ಸಂಭೂತರಾದ ವಿವೇಕಾನಂದರ ತತ್ವ ಅನುಸರಿಸ್ತಾ ಇದ್ದೀವಿ. ನೀವೆಲ್ಲರೂ ಜಾಗೃತರಾಗಿ, ನೀವು ಮೊದಲು BJP, ಕಾಂಗ್ರೆಸ್ಸು, JDS ಈ ಒಂದು ಬಿಟ್ಟು ಪಕ್ಷವನ್ನು ಸೈಡ್ಗಿಟ್ಟು ದೇಶ ಅಂತ ಬಂದಾಗ ಸೈನಿಕರ ಮೇಲೆ ಕಲ್ಲೊಡೆಯುವ ಪ್ರತಿಯೊಬ್ಬನೂ ಉಗ್ರಗಾಮಿನೇ ತಿಳ್ಕೊಳ್ಳಿ. ನೀವು ಇದ್ರ ಬಗ್ಗೆ ಮಾತಾಡಲ್ಲ. ಯಾರೋ ಒಬ್ಬ ಮಂಗಳೂರಲ್ಲಿ ಒಬ್ಬ ಮುಸ್ಲಿಂ ಕುರೇಶಿ ಎಂಬನ್ನು ಅರೆಸ್ಟ್ ಮಾಡಿದರೆ ಅವನಿಗೆ ತೊಂದರೆ ಆಯಿತು, ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ಹೇಳಿಕೆ ಕೊಡ ಕುಮಾರಸ್ವಾಮಿಯವರೇ, ನಿಮಗೆ ನಿಮ್ಮ ತಂದೆಯವರಾಗಲಿ HD ಅವರೇ, ನಿಮಗೆ ದೇಶದ ಮೇಲೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ನಮ್ಮ ದೇಶದ ಸೈನಿಕರ ಮೇಲೆ ಕಲ್ಲೊಡಿತಕ್ಕಂಥ ಏನು ಮೂಲಭೂತವಾದಿ ಮುಸ್ಲಿಮ್ಸ್ ಇದ್ದಾರೆ, ಪ್ರತ್ಯೇಕವಾದಿ ಮುಸ್ಲಿಮ್ಸ್ ಕಾಶ್ಮೀರಿಗಳಿದ್ದಾರೆ. ಕಾಶ್ಮೀರದಿಂದ 7 ಲಕ್ಷಕ್ಕೂ ಅಧಿಕವಾಗಿ ನಮ್ಮ ಹಿಂದೂ ಪಂಡಿತರನ್ನು ಓಡಿಸಿದಂಥ ಮುಸ್ಲಿಮ್ಸ್ ಇದ್ದಾರೆ. ಆ ಧೋರಣೆ ಬಗ್ಗೆ, ಅವರ ಬಗ್ಗೆ ಧಿಕ್ಕಾರಕ್ಕೆ ಹೋಗಿ ಅವರ ಬಗ್ಗೆ ಹೋರಾಟ ಮಾಡಿ. ಮೊದಲು ದೇಶ ಧರ್ಮ, ನಂತರ ನಿಮ್ಮ ರಾಜಕೀಯ ಸ್ವಾಮಿ. ನೀವು ರಾಜಕೀಯಕ್ಕೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರನ ನಮ್ಮ ಮಾತೃಭೂಮಿ ಏನಿದೆ ಭಾರತ ಬಲಿ ಕೊಡ್ತಾ ಇದ್ದೀರಾ. ನಮ್ಮ ಮಾತೃ ದೇವರಾದ ಸಮಾನವಾದಂಥ ನಮ್ಮ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ ಇದೆ, ಆ ಧರ್ಮ ಬಲಿ ಕೊಡ್ತಾ ಇದ್ದೀರಾ. ನಿಮಗೆ ನಾಚಿಕೆ ಆಗಬೇಕು. ಸೊ ಯುವಕರೇ, ಏನು ರಾಜ್ಯದಲ್ಲಿ ಮುಂದೆ ಬರ್ತಾ ಇದೆ 2018ರ ಚುನಾವಣೆ, ಈ ಚುನಾವಣೆ ನಿಮ್ಮೆಲ್ಲರಿಗೂ ಧರ್ಮ ಯುದ್ಧವಾಗಬೇಕು. ಮೊದಲು ಏನು ಕಾಂಗ್ರೆಸ್ನ ಮತ್ತು JDS ಕಾರ್ಯಕರ್ತರಿಂದ ಓಡಾಡ್ತಾ ಇದ್ದಾರೆ ಹಿಂದೂ ಬಾಂಧವರು, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ವಿನಂತಿ ಮಾಡ್ಕೊಳ್ತೀವಿ. ಮೊದಲು ನಮ್ಮ ರಾಷ್ಟ್ರ, ನಮ್ಮ ದೇಶ ಅಂತ ಬಂದಾಗ ನಮ್ಮ ಸೈನಿಕರಿಗೆ ರಕ್ಷಣೆ ಕೊಡೋ ಒಂದು ಸರ್ಕಾರನ ನಾವು ಚುನಾಯಿತ ಮಾಡಬೇಕು. ಸೊ ನಿಮ್ಮ ಡೋಂಗಿ ನಾಯಕಗಳಿದ್ದಾರೆ. ಕುರೈಶಿ ಒಬ್ಬ ಅಮಾಯಕ ಅಂತ ಹೇಳ್ತಾರೆ. ಆ ಕುರೈಶಿ ಕೊಲೆ ಮಾಡಲು ಯತ್ನಿಸಿದ ಹಿಂದೂಗಳು ಅಮಾಯಕರಲ್ವ ಸ್ವಾಮಿ? ಇವತ್ತು ಭಾರತದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂತಂದರೆ, ಆ ಭಯೋತ್ಪಾದನೆಯಲ್ಲಿ ಇರೋರೆಲ್ಲ ಮುಸ್ಲಿಮ್ಸರೇ ಬಿಟ್ಟರೆ, ಮುಸ್ಲಿಮ್ಸ್ ಎಲ್ಲರೂ ಭಯೋತ್ಪಾದಕರು ಅಂತ ಹೇಳೋಕ್ಕಾಗಲ್ಲ. ಆದರೆ ಭಯೋತ್ಪಾದನೆ ಮಾಡಿರೋ ಎಲ್ಲರೂ ಮುಸ್ಲಿಮ್ಸರೇ. ನಮ್ಮ ದೇಶದಲ್ಲಿ ಕಾನೂನು ಕೇವಲ ಹಿಂದೂಗಳಿಗೆ ಅನ್ವಯ ಮಾಡ್ತಾ ಇದ್ದಾರೆ. ನಾವು ಯಾರಾದರೂ ಪ್ರಶ್ನೆ ಎತ್ತಿದರೆ, ನಾವು ಯಾರಾದರೂ ಖಂಡಿಸಿದರೆ ನಮ್ಮನ್ನು ಕೋಮುವಾದಿ ಅಂತಾರೆ. ಅದೇ ಒಬ್ಬ ಮುಸ್ಲಿಮ್ಸ್ ಯಾವುದೇ ರೀತಿ ಧೋರಣೆ ಮಾಡಲಿ, ಅವನು ಆ 3-5 ಸಲ ನಮಾಜು ಕರ್ಕಶ ಶಬ್ದವೊಂದಿಗೆ ನಮಾಜು ಮಾಡಲಿ, ಅದನ್ನು ಯಾರೂ ಕೇಳ್ತಾ ಇಲ್ಲ. ನೀವು ಶೆಂಡರಾಗ್ಬಿಟ್ಟಿದ್ದೀರಾ ತಾವೆಲ್ಲರೂ. ನೀವು ಹಿಂದೂಗಳು ತಮ್ಮ ತನವನ್ನೇ ಮರ್ಕೊಂಡಿದ್ದೀರಾ. ಯಾವ ಕಾಂಗ್ರೆಸ್ ಮತ್ತು JDS ಅಲ್ಲಿರುವಂಥ ಹಿಂದೂಗಳೇನಿದ್ದೀರಾ, ತಮ್ಮ ತನವನ್ನೇ ಮಾರ್ತಾ ಇದ್ದೀರಾ. ನೀವು ಧರ್ಮ ನಿಂದನೆ ಆಗ್ತಾ ಇದೆ. ಯಾವನೋ ಒಬ್ಬ ಕೇಳ್ತಿದ್ದ, ಕಚಡ ನನ್ನ ಮಗ, ಧರ್ಮ ಅಂದ್ರೇನು ಅಂತೇಳಿ. ತಾಯಿ ಮತ್ತು ಧರ್ಮ ಎರಡೂ ಒಂದೇ. ಧರ್ಮ ಅಂದರೆ ಕ್ವಶನ್ ಮಾಡೋಂಥ ಯಾವ ಕಚಡ ನನ್ನ ಮಕ್ಕಳಿದ್ದೀರಾ, ತಾಯಿ ಅಂದರೆ ಏನು ಅಂತ ತಿಳ್ಕೊಂಡಿದ್ರೆ ಧರ್ಮ ಅಂತ ಏನು ಕೇಳಲ್ಲ. ನೀವು ತಾಯಿನ ಸೂಳೆನ ತಿಳ್ಕೊಂಡಿರೋದು ಮಾತ್ರ ಧರ್ಮ ಅಂದರೆ ಏನು ಅಂತ ಕೇಳ್ತೀರಾ. ಮೊದಲು ನಿಮ್ಮ ಮನಸ್ಥಿತಿ ಬದಲು ಮಾಡ್ಕೊಳ್ಳಿ. ಧರ್ಮ ಎಂಬುದು ಮಾತ್ರ ಸಮಾನ ಅಂದರೆ ನಮ್ಮ ತಾಯಿಗೆ ಅರ್ಥ ಇಲ್ಲ. ಜನ್ಮ ಕೊಟ್ಟವಳು ತಾಯಿ ಆಗಿರ್ಬೋದು, ಹಾಲು ಕೊಟ್ಟವಳು ತಾಯಿ ಆಗಿರ್ಬೋದು, ನಮ್ಮ ರಕ್ಷಣೆ ಮಾಡಿದವಳು ತಾಯಿ ಇರ್ಬೋದು, ನಾವು ವಾಸಿಸ್ತಕ್ಕಂಥ ಒಂದು ಭೂಮಿನೂ ತಾಯಿನೇ. ತಾಯಿ ಎಂಬುದಕ್ಕೆ ವಿಶೇಷವಾದ ಗೌರವ ಸ್ಥಾನ ಇದೆ. ಧರ್ಮನೂ ಆ ಒಂದು ತಾಯಿ ಸ್ಥಾನದಲ್ಲಿದೆ. ಅದನ್ನು ತಿಳಿದೇ ಎಷ್ಟೋ ಜನ ಕೇಳ್ತಾರೆ, ಯಾವ ಧರ್ಮ ಅಂತೇಳಿ. ಕೆಲವೊಂದು ಸ್ವಾಮಿ ಮಠಮಾನ್ಯಗಳು ಮೌಢ್ಯತೆ ಹೆಸರಲ್ಲಿ ಧರ್ಮನ ಕೊಳೆ ಹೊಡಿತಾ ಇದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ. ದುಡ್ಡು ಎಷ್ಟು ದಿನ ಇರುತ್ತೆ ಸ್ವಾಮಿ? ದುಡ್ಡು ಇವತ್ತು ದುಡಿದ್ರೆ, ಕಷ್ಟಪಟ್ಟು ದುಡಿದ್ರೆ 500 ರೂಪಾಯಿ ಕೂಲಿ ಸಿಗುತ್ತೆ. ಸೊ ಆರಾಮ ಜೀವನ ಮಾಡ್ಬೋದು. ಪ್ರತಿದಿನ ಕೆಲಸ ಮಾಡಿದ್ರೆ ಜೀವನ ಹೋಗುತ್ತೆ. ನಿಮಗೆ ಏನಕ್ಕೆ ಬೇಕು? ಕೋಟಿ ಆಸ್ತಿ ಮಾಡಿಟ್ಟಿದ್ದೀರಾ, ಅಧಿಕಾರ ಮತ್ತೆ ಬೇಕು ಅಂತ ಇದ್ದೀರಾ. ಅದು ದುಡ್ದಿರೋದನ್ನ ಉಳಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಏನು, ಕಾಂಗ್ರೆಸ್ ಮತ್ತು JDS ನಾನು ನೇರವಾಗಿ ಹೇಳ್ತಾ ಇದ್ದೀನಿ,
ನಿಮಗೆ ಧರ್ಮದ ಮೇಲೆ, ಭಾರತದ ಮೇಲೆ ಗೌರವ ಇದ್ದರೆ ಏನು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ISI ಪ್ರೇರಣೆಯೊಂದಿಗೆ ಪಾಕಿಸ್ತಾನ ಜಮ್ಮು ಕಾಶ್ಮೀರ ಭಾರತದಿಂದ ಬೇರ್ಪಡಿಸಬೇಕು, ಸ್ವತಂತ್ರ ಬೇಕು ಅಂಥೇಳಿ ಅಖಂಡವಾದಂಥ ಭಾರತನ ಹೊಡೀಲಿಕ್ಕೆ ಹೊರಟಿರುವ ಒಂದು ಮೂಲಭೂತಿ ಮುಸ್ಲಿಂ ಏನಿದ್ದಾರೆ, ಧರ್ಮ ವಿರೋಧಿಗಳೇನಿದ್ದಾರೆ, ನಮ್ಮ ಸೈನ್ಯದ ಮೇಲೆ ಕಲ್ಲೊಡೆಯೋರು ಏನಿದ್ದಾರೆ, ಅವರ ಮೇಲೆ ನಾವು ಕಲ್ಲೊಡೆಯಕ್ಕೆ ಹೊರಟಿದ್ದೀವಿ. ನಿಮ್ಮಲ್ಲೂ ತಾಕತ್ತಿದ್ದು, ನಿಮ್ಮಲ್ಲೂ ಗಂಡಸ್ತನ ಇದ್ದರೆ, ನಿಮ್ಮಲ್ಲೂ ದೇಶ ಪ್ರೇಮ ಇದ್ದರೆ ನಮ್ಮ ಜೊತೆ ಬನ್ನಿ. ನೀವು ಗಂಡಸ್ತನ ಇಲ್ಲ, ನೀವು ದೇಶ ಪ್ರೇಮಿಗಳಲ್ಲ ಎಂಬುದು ನೀವೇ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ಯಾವ ಕಾಂಗ್ರೆಸ್ ನಾಯಕ ಇದುವರೆಗೂ 60 ವರ್ಷ ವಿರೋಧ ಪಕ್ಷ ಅಂದರೆ ಏನು ಅಂತ ಗೊತ್ತಿದೆಯಾ? ವಿರೋಧ ಪಕ್ಷಕ್ಕೆ ಕುಂತಿರುವಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದೀರಾ? ಈ ಒಂದು ಧೋರಣೆಗಳನ್ನ ಯಾಕೆ ಖಂಡಿಸ್ತಾ ಇಲ್ಲ ನೀವು? ಇದನ್ನು ಜನಗಳಿಗೆ ತಲುಪಿಸ್ತಾ ಇದ್ದೀವಿ, ಎಚ್ಚರಿಕೆ ಇರಲಿ. ಮುಂದಿನ ನೀವು ಸರ್ವನಾಶ ಆಗ್ತೀರಾ. ನಿಮ್ಮ ಸರ್ವನಾಶಕ್ಕೆ ನೀವು ಮೌನವಾಗಿದ್ದೀರಾ. ಸಂತೋಷ ಪಡ್ತೀನಿ ಈ ವಿಷಯಕ್ಕೆ. ನಾನು ಮಧುಗಿರಿ ಮೋದಿ ಅಂತೇಳಿ ಹಿಂದೂ ಸಾಮ್ರಾಟ್ ಧರ್ಮಸೇನೆಯ ರಾಜ್ಯಾಧ್ಯಕ್ಷ. ಏನು ರಾಜ್ಯದ ಎಲ್ಲ ಹಿಂದೂ ಬಾಂಧವರಿದ್ದೀರಾ, ಅದರಲ್ಲೂ ಹಿಂದೂ ಹೋರಾಟಗಾರರಿದ್ದೀರಾ. ನಾನು ಮುಂದಿನ ದಿನಗಳಲ್ಲಿ, ಅಂದರೆ ನಾನು ದಿನಾಂಕ ಇನ್ನು ಇದುವರೆಗೂ ಫಿಕ್ಸ್ ಮಾಡಿಲ್ಲ, ಕಾರಣ ಆರ್ಥಿಕವಾಗಿ ನನಗೆ ಶಕ್ತಿ ಇಲ್ಲ. ನಾನು ಜಮ್ಮು ಕಾಶ್ಮೀರಕ್ಕೆ ಕಾಶ್ಮೀರ್ ಚಲೋ ಎಂಬ ಒಂದು ಅಭಿಯಾನ ಇಟ್ಕೊಂಡಿದ್ದೀನಿ. ಅಂದರೆ ಕಾಶ್ಮೀರದಲ್ಲಿ ನಮ್ಮ ಸೈನಿಕರ ಮೇಲೆ ಕಲ್ಲೊಡೆಯುವಂಥ ಮುಸ್ಲಿಮ್ನ ಮನೆಗೆ ಹೋಗಿ ನಾವು ಕಲ್ಲೊಡಿಬೇಕು, ಅವ್ರಿಗೆ ಮಾರಣಾಂತಿಕವಾಗಿ ಕಲ್ಲೊಡಿಬೇಕು ಎಂಬ ಉದ್ದೇಶ ಇಟ್ಕೊಂಡಿದ್ದೀನಿ. ಹಾಗಾಗಿ ಆರ್ಥಿಕವಾಗಿ ಒಂದು ಸ್ವಲ್ಪ ತುಂಬ ತೊಂದರೆ ಇದೆ. ಹಾಗಾಗಿ ನಾನು ದಿನಾಂಕ ಹೇಳಲಿಕ್ಕೆ ಆಗ್ತಾ ಇಲ್ಲ. ನೀವೆಲ್ಲರೂ ಬರೋವಂಥ ಇಚ್ಛೆ ಇರೋಂಥವ್ರು ತಮ್ಮ ಖರ್ಚಲ್ಲಿ, ತಮ್ಮ ಬೈಕಿಗೆ ಹಾಕೋಣ ಪೆಟ್ರೋಲು, ತಮಗೆ ಊಟ ತಿಂಡಿ ಖರ್ಚು ತಾವೇ ಹೊಂದಿಸ್ಕೋಬೇಕು. ಇಲ್ಲಿ ಯಾರೂ ಕೊಡಲ್ಲ. ಧರ್ಮಕ್ಕೆ, ದೇಶಕ್ಕೆ ಯಾರೂ ದಾನ ಮಾಡಲ್ಲ. ಅದೇ ಉಗ್ರಗಾಮಿ ಸಂಘಟನೆಗಳಿಗೆ ಎಲ್ಲರೂ ದುಡ್ಡು ಕೊಡ್ತಾರೆ. ಹಿಂದೂಗಳು ಎಷ್ಟೋ ಜನ ದುಡ್ಡು ಕೊಡ್ತಾರೆ. ಏನು ಅವರು ಒರಿಜಿನಲ್ ಹಿಂದೂಗಳಲ್ಲ, ಅವರು ಡೋಂಗಿ ನಾಯಕರುಗಳು, ಡೋಂಗಿ ರಾಜಕಾರಣಿಗಳಿದಾರಲ್ಲ, ಹಿಂದೂ ಎಂಬ ಪಟ್ಟ ಕಟ್ಕೊಂಡ್ರು. ಅವರು ಮುಸ್ಲಿಂ ವಾದಿಗಳಿಗೆ, ಮುಸ್ಲಿಂ ಸಂಘಟನೆಗಳಿಗೆ, ಮುಸ್ಲಿಂ ಮಸೀದಿಗಳಿಗೆ ದುಡ್ಡು ಕೊಡ್ತಾರೆ. ಧರ್ಮ ವಿರೋಧಿ ಚಟುವಟಿಕೆಗೆ ದುಡ್ಡು ಕೊಡ್ತಾರೆ. ದೇಶ ವಿರೋಧಿ ಚಟುವಟಿಕೆ, ಭಯೋತ್ಪಾದನೆ ದುಡ್ಡು ಕೊಡ್ತಾರೆ. ದೇಶ ಕಾಯಬೇಕು, ದೇಶ ರಕ್ಷಣೆ ಮಾಡಬೇಕು. ಸೈನಿಕರಿಗೆ ಸಂಬಳ ಸಮೇತ ಹೆಚ್ಚಿಗೆ ಮಾಡಲಿಕ್ಕೆ ಯಾರು ಕೇಳ್ಕೊಳಲ್ಲ. ಇನ್ನು ನಮ್ಮಂಥವರಿಗೆ ಸೈನಿಕರ ರಕ್ಷಣೆ ಕೊಟ್ಟಿರೋವಂಥ ನಮ್ಮಂಥವ್ರಿಗೆ ಯಾರು ಸ್ವಾಮಿ ಕೊಡ್ತಾರೆ? ಯಾರು ಕೊಡಲ್ಲ. ಹಾಗಾಗಿ ತಮ್ಮ ಖರ್ಚಿಟ್ಕೊಂಡು ತಾವೆಲ್ಲರೂ ಸಿದ್ಧವಾಗ್ತೀರಾ ಅಂತ ಹೇಳ್ತೀನಿ. ನಾನು 15 ದಿನದೊಳಗೆ ಅಥವಾ 20 ದಿನದೊಳಗೆ ನಾವು ಪ್ರಯಾಣ ಪ್ರಾರಂಭ ಮಾಡೋಣ ದೊಡ್ಡ ಮಟ್ಟದಲ್ಲಿ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ ಮತ್ತು ರಾಷ್ಟ್ರ ರಕ್ಷಣಾ ಸಚಿವರಿದ್ದಾರೆ, ಇವರೆಲ್ಲರಿಗೂ ನಾನು ಹಿಂದೂ ಸಾಮ್ರಾಟ್ ಧರ್ಮಸೇನೆ ನನ್ನ ಲೆಟ್ರೆಡಲ್ಲಿ ಒಂದು ಪತ್ರ ಬರಿತಾ ಇದ್ದೀನಿ. ಹಿಂಗೆ ನಾವು ರಾಜ್ಯದಿಂದ ಸಾವಿರಾರು ಯುವಕರು ಏನು ನಮ್ಮ ಜಮ್ಮು ಕಾಶ್ಮೀರ ಇದೆ, ಅಲ್ಲಿ ನಮ್ಮ ಸೈನಿಕರ ಮೇಲೆ ಆಗ್ತಾ ಇರೋ ಒಂದು ಧೋರಣೆ, ಅವ್ರ ಮೇಲೆ ಕಲ್ಲೊಡಿತಾ ಇರೋದನ್ನು ವಿರೋಧಿಸಿ ನಾವು ಅವ್ರ ಮೇಲೆ ಯಾರು ಸೈನ್ಯದ ಮೇಲೆ ಕಲ್ಲೊಡಿತಾರೋ ಆ ಒಂದು ಮುಸ್ಲಿಮರ ಮೇಲೆ ಕಲ್ಲೊಡಿಲಿಕ್ಕೆ ನಾವು ಹೊರಟು ಬರ್ತಾ ಇದ್ದೀವಿ ಅಂತೇಳ್ಬಿಟ್ಟು ನಾನು ಶೀಘ್ರದಲ್ಲೇ ಒಂದು ಲೆಟರ್ ಕಳಿಸ್ತಾ ಇದ್ದೀನಿ ಅವ್ರಿಗೆಲ್ಲನ. ಇದನ್ನು ಪೇಪರ್ನವರು ನಾವು ಏನೇ ಪೇಪರ್ ಕೊಟ್ಟರು ಪೇಪರಲ್ಲಿ ಪ್ರಿಂಟ್ ಮಾಡಲ್ಲ, ಯಾಕೆಂದರೆ ಪೇಯ್ಡ್ ಮೀಡಿಯಾ. ನಾನು ಲೆಟರ್ ಕೊಟ್ಟರು ನಾವು ಈ ಥರ ಹೋಗ್ತಾ ಇದ್ದೀವಿ, ಅಭಿಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಪೇಪರ್ನವ್ರು ಬರೆಯಲ್ಲ. TV-ನವ್ರಿಗೆ ಬೇಕಾಗಿಲ್ಲ. ಕಾರಣ ಯಾಕೆಂದರೆ ನಾವು ಹೀರೋ ಆಗ್ತೀವಿ ಅಂತೇಳಿ ಅವ್ರು ತಿಳ್ಕೊಳ್ತಾರೆ. ಅವ್ರಿಗೆ ಪೇಯ್ಡ್ ಮೀಡಿಯಾ, ಅಲ್ಲಿ ಹೋಗಿ ಕೂತ್ಕೋಬೇಕು ಅಥವಾ ಅವ್ರು ಒಂದು ಸುದ್ದಿ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡು ಕೊಡಬೇಕು. ಅವರಿಗೆ ದೇಶಾಭಿಮಾನ ಇಲ್ಲ. ಸೈನಿಕರ ಮೇಲೆ ಕಲ್ಲೊಡೆಯತಕ್ಕಂಥ ಏನು ನರರಾಕ್ಷಸಿದ್ದಾರೆ